ಸರ್ ಇದೇ ದೊಡ್ಡಾಲದ ಮರ, ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟರ್ ನಮ್ಮ ಲೇಔಟ್ ಸರ್. ಬೇಕಿದ್ರೆ ಡ್ರೋನ್ ಶಾಟಲ್ಲಿ ನೋಡಿ ನೀವು. ಸರ್ ನಮ್ಮ ಲೇಔಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ರುಬೀಸ್ ರೆಸಾರ್ಟಿಂದ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸರ್ ಇದೇ ದೊಡ್ಡಾಲದ ಮರ ಮೈನ್ ರೋಡು, ಇಲ್ಲಿಂದ 100 ಮೀಟರ್ಸ್ ನಮ್ಮ ಲೇಔಟು. ಸರ್ ನಮ್ಮ ದೊಡ್ಡಾಲದ ಮರ ಸರೌಂಡಿಂಗಲ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಥರ ಡೆವಲಪ್ಮೆಂಟ್ ಮಾಡಿ ಸೈಟು ಈ ಬೆಲೆಗೆ ಯಾರು ಕೊಡಲ್ಲ ಸರ್. ಇಲ್ಲಿ ಕಾಣೋ ಪ್ರತಿ ಸೈಟ್ ಮೇಲೆ ಸರ್ ನಿಮಗೆ 3.5 ಲಕ್ಷ ಡಿಸ್ಕೌಂಟ್ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಪ್ರೀ ಲಾಂಚಿಂಗಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ, BMRDA ಏಕಾತ ಅಂತ ಹೇಳಿ. ನಮಸ್ಕಾರ ಸರ್ ಎಲ್ಲರಿಗೂ. ಗೋಲ್ಡನ್ ಕೀಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಿಂದ ನಮ್ಮ ಹೊಸ ಲೇಔಟಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮದು ಹೊಸ ಪ್ರಾಜೆಕ್ಟು BMRDA ಅಪ್ರೂವ್ಡ್ ಏಕಾತ ಆಗಿರೋಂಥ ಸೈಟ್ಸು. ಇದು ಲೊಕೇಶನ್ ಬಂದು ನಮ್ಮ ನಿಯರೆಸ್ಟ್ ದೊಡ್ಡಾಲದ ಮರ ಹತ್ರನೇ ಬರುತ್ತೆ, ಬೆಂಗಳೂರಿಗೆ ಹತ್ತಿರದಲ್ಲೇ. ಸರ್ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ವಿಡಿಯೋಗಳು ಅಥವಾ ರಿಯಲ್ ಎಸ್ಟೇಟ್ ಅಂದರೆ ಜನ ಭಯ ಆಗ್ಬಿಟ್ಟಿದ್ದಾರೆ, ಅಂದರೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಕೈ ಸುಟ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ನಿಮ್ದು ಯಾವ ಥರ ಸರ್ ಇದೆಲ್ಲ? ಸರ್ ಈ ಡೌಟ್ ಬರಬಾರ್ದು ಅಂತಲೇ ಕಸ್ಟಮರ್ಸಿಗೆ BMRDA ಏಕಾತ ಅಂತ ಹೇಳಿ ಏನಾಗಿದೆ, ಜನಗಳಿಗೆ ಇವತ್ತು ರಿಜಿಸ್ಟ್ರು ನಡೀತಾ ಇಲ್ಲ, ಯಾವುದು ಪ್ರಾಜೆಕ್ಟ್ಸ್ ಹೋಗ್ತಾ ಇಲ್ಲ ಅಂತ ಹೇಳಿ ಮೈಂಡಿಗೆ ಕೂತ್ಕೊಬಿಟ್ಟಿದೆ. ಯಾಕೆ ಅಂದರೆ ಅದೆಲ್ಲ ಅಪ್ರೂವಲ್ಸ್ ಆಗಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದು ಅಪ್ರೂವ್ಡ್ ಆಗಿರೋಂಥ ಸೈಟ್ಸು ಮತ್ತು ಏಕಾತ ಆಗಿರೋಂಥ ಸೈಟ್ಸು. ಇವತ್ತಿಗೆ ನೀವು ಯಾವುದೇ ಸಬ್ ರಿಜಿಸ್ಟ್ರಿಗೆ ಹೋಗಿ ವಿಚಾರಿಸಿದ್ರು ಅಪ್ರೂವ್ಡ್ ಸೈಟ್ಸು ಮತ್ತು ಅಪ್ರೂವ್ಡ್ ಏಕಾತ ನಿಮಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ. ಸೊ ಆ ಲೇಔಟ್ ಇದು ನಮ್ಮದು. ಸರ್ ಈಗ ಪ್ರೀ ಲಾಂಚಿಂಗ್ ಆಫರಲ್ಲಿ ಜನ ಯಾಕೆ ತೊಗೋಬೇಕು ಸರ್ ಸೈಟು? ಸರ್ ಆ ಪ್ರೀ ಲಾಂಚಿಂಗ್ ಆಫರಲ್ಲಿ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಸರ್. ಏನಕ್ಕೆ ಸರ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಸರ್, ಇವತ್ತು ನಾವು ಈ ಪ್ರಾಜೆಕ್ಟ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ನಾವು ಕಡಿಮೆ ರೇಟಿಗೆ ಕೊಡ್ತೀವಿ. ಅರೌಂಡ್ ನಿಮ್ಗೆ ಒಂದು 30-40 ಸೈಟಿಗೆ 4 ಲಕ್ಷವರೆಗೂ ಕಡಿಮೆ ಆಗುತ್ತೆ. ಓಕೆ, 4 ಲಕ್ಷ ಉಳಿಯುತ್ತೆ. ಹೌದು ಸರ್. ಈಗ ಡೆವಲಪ್ಮೆಂಟ್ ಆದಮೇಲೆ ಅದೇ ಪ್ರೈಸ್ ಹೈಕ್ ಆಗುತ್ತಾ? ಖಂಡಿತ ಸರ್. ನಾವಿವಾಗ ಪ್ರೀ ಲಾಂಚಿಂಗಲ್ಲಿ ಕೇವಲ 15 ಸೈಟ್ ಮಾತ್ರನೇ ಮಾಡ್ತಾ ಇರೋದು. ಸೊ ಇದು ಒಂದು 67 ಸೈಟ್ ಇರೋ ಅಂತ ಹೇಳಿ ಲೇಔಟು 4 ಎಕರೆಲಿ ಮಾಡಿದ್ದೀವಿ. BMRDA ಅಪ್ರೂವ್ಡ್ ಏಕಾತ ಆಗಿರೋಂಥ ಸೈಟ್ಸು. ಪ್ರೀ ಲಾಂಚಿಂಗಲ್ಲಿ ನಾವು ಬರೀ 15 ಸೈಟ್ ಮಾತ್ರ ಸೇಲ್ ಮಾಡ್ತಾ ಇದ್ದೀವಿ. ಉಳಿದಿರೋದೆಲ್ಲ ನಾವು ಆಫ್ಟರ್ ಡೆವಲಪ್ಮೆಂಟ್ ಆದಮೇಲೆ ಸೇಲ್ ಮಾಡ್ತೀವಿ. ಸರ್ ಈಗ 400 ರೂಪಾಯಿ 300 ರೂಪಾಯಿ ಕಮ್ಮಿ ಕೊಡ್ತೀರಲ್ಲ, ನೀವು ಲಾಸ್ ಮಾಡ್ಕೊಂಡು ಯಾಕೆ ಸರ್ ಬಿಸ್ನೆಸ್ ಮಾಡ್ತೀರಾ? ಸರ್ ಪ್ರೀ ಲಾಂಚಿಂಗ್ ಬಗ್ಗೆ ಕೇಳಿದ್ರಿ, ಒಳ್ಳೆ ಕ್ವಶನ್ಸ್ ಕೇಳಿದ್ರೆ. ಪ್ರೀ ಲಾಂಚಿಂಗಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಏನಕ್ಕೆ ತೊಗೋಬೇಕು ಅಂತ ಹೇಳಿ. ಸರ್ ಇನ್ನೊಂದೇನೆಂದರೆ ಪ್ರೀ ಲಾಂಚಿಂಗಲ್ಲಿ ಆಲ್ರೆಡಿ ಇದು ವರ್ಕಿಂಗ್ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋಂಥ ಜಾಗ. ಸೊ BMRDAಯಿಂದ ವರ್ಕಿಂಗ್ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ ನಮಗೆ. ಸೊ ಇವಾಗ ಪ್ರೀ ಲಾಂಚಿಂಗಲ್ಲಿ 15 ಸೈಟಿಗೆ ಏನಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 15 ಸೈಟ್ಗಳನ್ನ ಇವತ್ತಿಗೆ ನಾನು ಡೆವಲಪ್ಮೆಂಟ್ ನಡೀತಾ ಇದೆ, ನೋಡ್ಬೋದು ನೀವು ನಮ್ಮ ಲೇಔಟ್ನ. ಸೊ ನಾನು ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ ತಂದು ಮಾಡಿದ್ರೆ ಅವರಿಗೆ ಬಡ್ಡಿ ಕಟ್ಟಬೇಕು. ಸೊ 15 ಸೈಟ್ ನಾನು ಪ್ರೀ ಲಾಂಚಿಂಗಲ್ಲಿ ಕಡಿಮೆ ಕೊಟ್ಟರೆ 100 ರೂಪಾಯಿ ನನಗೂ ವರ್ತ್ ಆಗುತ್ತೆ, ಕಸ್ಟಮರಿಗೂ ಉಳಿಯುತ್ತೆ. ಸೊ ಆ ಉದ್ದೇಶಕ್ಕೆ ನಾವು ಪ್ರೀ ಲಾಂಚಿಂಗಲ್ಲಿ ಸೈಟ್ಸ್ಗಳು ಕೊಡ್ತೀವಿ. ಈಗ ದೊಡ್ಡಾಲದ ನಿಯರ್ ತುಂಬ ಸೈಟ್ಗಳಿದೆ, ನಿಮ್ಮ ಹತ್ರನೇ ಯಾಕೆ ತೊಗೋಬೇಕು ಸರ್ ಜನ? ಸರ್ ದೊಡ್ಡಾಲದ ಮರ ಹತ್ರ ತುಂಬ ಜನ ಮಾಡಿದ್ದಾರೆ ಲೇಔಟ್ಸ್ಗಳು, ನಾವಿಲ್ಲ ಅಂತ ಹೇಳಲ್ಲ. ಬಟ್ ದೊಡ್ಡಾಲದ ಮರ ಆಸುಪಾಸಲ್ಲಿ ಅಂದರೆ ತುಂಬ ನಿಯರೆಸ್ಟ್ ಮಾಡಿರೋ ಲೇಔಟ್ಸಲ್ಲಿ ನಮ್ಮದು ಒಂದು. ಸೊ ನಿಮಗೆಲ್ಲ ಹೇಳ್ತಾರೆ ದೊಡ್ಡಾಲದ ಮರ ಹತ್ರ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಅಂತ. ಬಟ್ ನೀವು ಹೋದಾಗ ಗೊತ್ತಾಗುತ್ತೆ ಅದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಬಟ್ ನಮ್ಮ ಲೇಔಟಿಗೆ ಬಂದು ನೋಡಿದ್ರೆ ಡ್ರೋನ್ ಶಾಟ್ ಇದೆ, ಇವಾಗ ನೀವು ನೋಡ್ಬೋದು. ಮೇಯ್ನ್ ರೋಡಿಂದ 100 ಮೀಟರ್ಸ್ ಆಗುತ್ತೆ ನಮ್ಮ ಲೇಔಟಿಗೆ ಎಕ್ಸಾಕ್ಟಾಗಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡಾಲದ ಮರದಿಂದ ಎಕ್ಸಾಕ್ಟಾಗಿ 1 ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟಿಗೆ. ನಾನು ಹೇಳೋ ಮಾಹಿತಿ ಏನಾದರೂ ನಿಮ್ಗೆ ಸುಳ್ಳು ಅನಿಸಿದ್ರೆ ನಮ್ಮಲ್ಲಿ ಸೈಟೇ ತೊಗೋಬೇಡಿ. ಇವತ್ತಿಗೆ ಬಂದು ಸೈಟು ಲೊಕೇಶನ್ನು ನೋಡಿ ನಿಮ್ಮ ಪಕ್ಕ ನಾನು ಹೇಳಿರೋ ಮಾಹಿತಿ ಕನ್ಫರ್ಮ್ ಆಗಿದ್ದರೆ ಮಾತ್ರನೇ ಸೈಟ್ ಬುಕ್ ಮಾಡಿ. ಇದನ್ನು ನಾವು ಔಟ್ ರೇಟಿಗೆ ಜಾಗ ಪರ್ಚೇಸ್ ಮಾಡಿ ನಾವೇ ಲೇಔಟ್ ಮಾಡಿ ನಾವೇ ಸೇಲ್ಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನಿಮಗೆ ಮಿಡಲ್ ಯಾರೂ ಬರಲ್ಲ. ಸೊ ಡೈರೆಕ್ಟ್ಲಿ ಓನರ್ ಕಡೆಯಿಂದನೇ ನಿಮಗೆ ಸೈಟ್ ಸಿಗ್ತಾ ಇದೆ ಅಷ್ಟೇ. ನಮ್ಮ ಬಿಫೋರ್ ಪ್ರಾಜೆಕ್ಟ್ಸ್ ಎಲ್ಲ ನೀವು ಹೋಗಿ ನೋಡಿದ್ರೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಮಾಡಿದ್ದೀವಿ, ಏನಾಗಿದೆ, ಇವತ್ತಿಗೆ ಪ್ರೈಸ್ ಏನಿದೆ, ನಾವು ಕೊಟ್ಟಿರೋ ಪ್ರೈಸಸ್ ಏನು, ಹಳೆ ಕಸ್ಟಮರ್ಸ್ ನಂಬರ್ ಬೇಕಿರೋ ನಿಮ್ಗೆ ಸಿಗುತ್ತೆ. ಅವ್ರ ಹತ್ರ ಎನ್ಕ್ವೈರಿ ಮಾಡಿ, ಈ ಥರ ರಂಜಿತ್ ಅವ್ರ ಹತ್ರ ಪ್ರಾಜೆಕ್ಟ್ ತೊಗೊಂಡಿದ್ದೀವಿ, ಹೇಗಿದೆ ಏನು ಅಂತ ಕೇಳ್ಕೊಳ್ಳಿ. ನೀವು ಅವ್ರು ರೇಟ್ ತಿಳಿಸ್ಕೊಡ್ತಾರೆ, ಅದ್ರ ಮೇಲೆ ತೊಗೊಳ್ಳಿ ನೀವು ಸೈಟ್ಸ್ನ. ಪ್ರೀ ಲಾಂಚಿಂಗ್ ಅಂದರೆ ಬರೀ ಮಣ್ಣು ಲೆವೆಲ್ ಮಾಡಿರೋದೇ ವಿಡಿಯೋ ಮಾಡಿದ್ವಿ ನಾವು, ನೀವು ಏನು ಕೊಟ್ಟಿದ್ದೀರಾ ಸರ್ ಪ್ರೀ ಲಾಂಚಿಂಗ್? ಸರ್ ಖಂಡಿತ ಸರ್, ಕಸ್ಟಮರು ಡೌಟ್ ಪಡೋದು ಅಲ್ಲಿಂದನೇ. ಪ್ರೀ ಲಾಂಚಿಂಗ್ ಅಂದರೆ ಅವ್ರು ಡೆವಲಪ್ಮೆಂಟ್ ಆಗಿರಲ್ಲ, ಜಸ್ಟು ಪ್ಲೈನ್ ಲ್ಯಾಂಡ್ ತೋರಿಸ್ತಾರೆ, ಪ್ಲ್ಯಾನ್ ತೋರಿಸ್ತಾರೆ, ಅದ್ರ ಪ್ರಕಾರ ನಾವು ಸೈಟ್ ಬುಕ್ ಮಾಡ್ಕೋಬೇಕು. ಅವ್ರು 6 ತಿಂಗ್ಳಿಗೆ ಮಾಡ್ತಾರೋ ವರ್ಷಕ್ಕೆ ಮಾಡ್ತಾರೋ ಪ್ರಾಜೆಕ್ಟು ಕಾಯಬೇಕು ಅನ್ನೋದು ಇವತ್ತಿನ ಕಸ್ಟಮರ್ ಮೈಂಡ್ ಸೆಟ್ಟು. ಸೊ ಆದರೆ ನಮ್ಮ ಪ್ರಾಜೆಕ್ಟ್ ಆ ರೀತಿ ಇಲ್ಲ. ನೀವು ನೋಡ್ತಾ ಇರ್ಬೋದು, ಡ್ರೋನ್ ಶಾಟ್ ಎಲ್ಲ ನೋಡಿ ನೀವು ಒಂದ್ಸಲ ಹಾಕ್ತೀವಿ ಈಗ ವೀಡಿಯೋಸು. ಈ ಪ್ರಾಜೆಕ್ಟಲ್ಲಿ ಆಲ್ರೆಡಿ 30-40% ವರ್ಕ್ ಆಗಿದೆ. ಇವಾಗ ನಾವು ಪ್ರೀ ಲಾಂಚಿಂಗ್ ಮಾಡಿರೋದು. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ವಾಲ್ ಕಾಂಪೌಂಡ್ ರೆಡಿ ಆಗ್ತಾ ಇದೆ, ವಾಟ್ರ್ ಲೈನ್ ಆಗಿದೆ, ಸ್ಯಾನಿಟ್ರಿ ಆಗಿದೆ, CC ಡ್ರೈನ್ ಆಗಿದೆ, ನೆಕ್ಸ್ಟು ಎಲೆಕ್ಟ್ರಿಸಿಟಿ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ನಮ್ದು ಆಲ್ಮೋಸ್ಟ್ 80-90% ವರ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮನ್ನೇ ಕರೆಸ್ತೀವಿ, ಅವಾಗೊಂದ್ಸಲಿ ವೀಡಿಯೋ ಮಾಡಿ ಜನಕ್ಕೆ ತೋರಿಸಿ ಯಾವ ರೀತಿ ಬಂದಿದೆ ಏನು. ನೆಕ್ಸ್ಟ್ ಫ್ಯೂಚರಲ್ಲಿ ರಂಜಿತ್ ಅವ್ರ ಹತ್ರ ಪ್ರೀ ಲಾಂಚಿಂಗಲ್ಲಿ ತೊಗೋಬೋದು ಅನ್ನೋ ಧೈರ್ಯ ಕಸ್ಟಮರಿಗೆ ಬರಬೇಕು. ಸೊ ಆ ಥರ ನಾವು ಮಾಡಿಕೊಡ್ತೀವಿ ಸರ್. ಇವತ್ತಿನ ಪ್ರಾಜೆಕ್ಟಲ್ಲಿ ಇದು ಬಂದು 40 ಫೀಟ್ ಮೇಯ್ನ್ ರೋಡು. BMRDA ಅಪ್ರೂವ್ಡಲ್ಲಿ ಅವ್ರದ್ದೇ ಆದ ಕಂಡೀಷನ್ಸ್ ಇದೆ. ಏನಕ್ಕೆ ಅಪ್ರೂವಲ್ಸ್ ಲೇಔಟ್ನೇ ಮಾಡಬೇಕು, ಅಪ್ರೂವಲ್ಸ್ ಸೈಟ್ಸೇ ತೊಗೋಬೇಕು ಅಂದರೆ
ಗೌರ್ಮೆಂಟಿಂದ ಅದಕ್ಕೊಂದು ಕಂಡೀಷನ್ಸ್ ಇದೆ. ಇಷ್ಟೇ ಸಿ ಎ ಬಿಡಬೇಕು, ಇಷ್ಟೇ ಪಾರ್ಕ್ ಬಿಡಬೇಕು, ಇಷ್ಟೇ ಬೇಸಿಕ್ ಕಮ್ಯುನಿಟೀಸ್ಗೆ ಏನೇನು ಬೇಕು ಇದನ್ನು ಕೊಡಬೇಕು ಅಂತ ಹೇಳಿ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಪ್ರಕಾರ ಲೇಔಟ್ ಮಾಡಲಿ ಅಂತ ಹೇಳಿನೇ ರೆವಿನ್ಯೂ ಸೈಟ್ಸ್ಗಳನ್ನ ನಿಲ್ಲಿಸಿರೋದು. ಸೊ ಅದೇ ರೀತಿ ಇವತ್ತು ಅಪ್ರೂವಲ್ ಲೇಔಟ್ಸು ನಾವು ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ರೈಟ್ ಸೈಡಿಗೆ ಬಂದು ಪಾರ್ಕ್ ಇದೆ, ಸಿ ಎ ಇದೆ. ಅದೇ ರೀತಿ 1 ಲಕ್ಷ ಕೆಪಾಸಿಟಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ರೆಡಿ ಆಗ್ತಾ ಇದೆ. ಸೊ ಎಲೆಕ್ಟ್ರಿಸಿಟಿನೂ ಅಷ್ಟೇ, ನಿಮಗೆ ಅಂಡರ್ಗ್ರೌಂಡ್ ಕೇಬಲ್ ಎಲೆಕ್ಟ್ರಿಸಿಟಿ ಬರುತ್ತೆ ನಮ್ಮ ಜಾಗದಲ್ಲಿ. ಮತ್ತು ಫ್ರಂಟ್ ಎಂಟ್ರೆನ್ಸ್ ಆರ್ಚು, ಗೇಟು, ಟೋಟಲ್ ಗೇಟೆಡ್ ಕಮ್ಯುನಿಟಿ ಲೇಔಟ್ಸ್ ಮಾಡ್ತಾ ಇದ್ದೀವಿ. ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸು, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಆಟೋ ಓಡಿಸೋರಾಗಿರ್ಬೋದು, ಪ್ರತಿಯೊಬ್ಬರು ತೊಗೋಬೋದು ಸರ್. ಬರ್ತಾರೆ, ಎಲ್ಲರಿಗೂ ಆಸೆ ಇರುತ್ತೆ ಸರ್ ತೊಗೊಳ್ಳಿ ಅಂತ. ಅಂಥವ್ರು ಬಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಲೋನ್ ಆಗುತ್ತೆ, ಆಗಲ್ಲ, ಯಾರಿಗೆ ಲೋನ್ ಆಗುತ್ತೆ, ಅಥವಾ ಅಕಸ್ಮಾತ್ ನ್ಯಾಷನಲೈಸ್ ಆಗಿಲ್ಲ ಅಂದರೆ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ, ಅದರಲ್ಲೂ ಮಾಡಿಸ್ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಲೋನ್ ಮಾಡಿಸ್ಕೊಡ್ತೀವಿ, ಪ್ರತಿಯೊಬ್ಬರಿಗೂ ಸೈಟ್ ಸಿಗುತ್ತೆ, ಏನು ತೊಂದರೆ ಇಲ್ಲ ಸರ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೂ ತೊಗೊಳ್ಳಿ ಅಥವಾ ಮನೆ ಕಟ್ಟೋಕ್ಕಾದರೂ ತೊಗೊಳ್ಳಿ, ಎರಡಕ್ಕೂ ಯೂಸ್ಫುಲ್ ಆಗಿರೋಂಥ ಜಾಗ ಪ್ರೈಮ್ ಲೊಕೇಶನ್ನು. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಸರೌಂಡಿಂಗ್ ಏನು ನೋಡ್ತಾ ಇದ್ದೀರಾ ಅದೆಲ್ಲ KHP ಲೇಔಟ್ಸು ಸರ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟು. ಅದಕ್ಕೆ ಅಟ್ಯಾಚ್ ಆಗಿರೋಂಥ ಲೇಔಟ್ಸೇ ನಮ್ಮ ಲೇಔಟು, ನಾಗಶ್ರೀ ರೆಸಿಡೆನ್ಸಿ ಅಂತ ಹೇಳಿ. ಆ ಪಕ್ಕದಲ್ಲೇ ಸ್ಕೂಲ್ ಇದೆ, ಕಾಲೇಜ್ ಇದೆ, ಮೇಯ್ನ್ ರೋಡ್ ಪಕ್ಕಕ್ಕೆ ಅಟ್ಯಾಚ್ ಇದೆ. ಅದಾದಮೇಲೆ ದೊಡ್ಡಾಲದ ಮರ ನಮ್ಗೆ 1 ಕಿಲೋಮೀಟರ್ ಇದೆ. ಇದಾದಮೇಲೆ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ನು, BDA ಕೆಂಪೇಗೌಡ, ಇದೆಲ್ಲ ನಮ್ಗೆ ಸುತ್ತಮುತ್ತ ಇದೆ. ಸೊ ಪ್ರೈಮ್ ಲೊಕೇಶನಲ್ಲಿ ನಾವು ಲೇಔಟ್ ಮಾಡಿದ್ದೀವಿ. ಇನ್ವೆಸ್ಟ್ ಮಾಡಿದ್ರೆ 2 ಇಯರ್ಸಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೀ ಲಾಂಚಿಂಗಲ್ಲಿ ಏನು ತೊಗೊತಾರೆ ಸೈಟ್ಸು, ಅವ್ರಿಗೆ ಒಂದು 3 to 4 ಮಂತ್ಸಲ್ಲೇ ಒಳ್ಳೆ ರಿಟರ್ನ್ ಸಿಗುತ್ತೆ ಸರ್. ಈ ಪ್ರಾಜೆಕ್ಟು 4 ಎಕರೆ ಪ್ರಾಜೆಕ್ಟು, 67 ಸೈಟ್ಸ್ ಬರುತ್ತೆ ನಮ್ಮಲ್ಲಿ. ಇದರಲ್ಲಿ 30, 40, 30, 50 ಮೆಜರ್ಮೆಂಟ್ಸ್ ಇದೆ. ಫೇಸಿಂಗ್ ವೈಸ್ ಅಂತ ಹೇಳಿ ಬಂತು ಅಂದರೆ ನಾರ್ತ್ ಇದೆ, ಈಸ್ಟ್ ಇದೆ, ವೆಸ್ಟ್ ಇದೆ, ಸೌತು ಕೆಲವೊಂದು ಸೈಟ್ಸ್ ಇದೆ ಸರ್. ಬುಕ್ಕಿಂಗ್ ಅಮೌಂಟ್ ಅಂತ ಹೇಳಿ ಬಂತು ಅಂದರೆ ನಮ್ಗೆ 50,000 ಎಲ್ಲ ಬೇಡ ಸರ್, 1 ಲಕ್ಷನೂ ಬೇಡ ಸರ್. ನಮಗೆ 5,000 ಟೋಕನ್ ಅಡ್ವಾನ್ಸ್ ಕೊಡಲಿ ಸರ್. ಡಾಕ್ಯುಮೆಂಟ್ ಕೊಡ್ತೀನಿ, ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಓಕೆ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಪೇಮೆಂಟ್ 5,000 ಕೊಟ್ಟಿರ್ತಾರೆ, ನಾಟ್ ಡಿಡಕ್ಟೆಡ್, ಎಲ್ಲೂ ಡಿಡಕ್ಟ್ ಮಾಡಲ್ಲ, ಹಾಗೆ ಕೊಡ್ತೀನಿ ಸರ್. ಸರ್ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ. ಅದಾದಮೇಲೆ ನೀವು ಬರ್ತೀನಿ, ವಿಸಿಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಯಾಬ್ ವಿಸಿಟಿಂಗು ಅರೇಂಜ್ ಮಾಡಿಕೊಡ್ತೀವಿ, ಬಂದು ವಿಸಿಟ್ ಮಾಡ್ಬೋದು ಸರ್.